ನನ್ನ ಹಸ್ಬೆಂಡ್ ಫೇವ್ರೆಟ್ ವಿಲೇಜ್ ಸ್ಟೈಲ್ ಚಿಕನ್ ಸಾರನ ನಾನಿವತ್ತು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಮೊದಲೆಲ್ಲ ನಮ್ಮ ಅಜ್ಜಿಯಂದಿರು ಹಳ್ಳಿಯಲ್ಲಿ ಯಾವ ರೀತಿ ಚಿಕನ್ ಸಾರನ್ನ ಮಾಡ್ತಿದ್ರಲ್ವಾ, ಅದೇ ರೀತಿ ಟೇಸ್ಟ್ ಇರತ್ತೆ ಇದು. ಈ ಸಾರನ್ನ ಮಾಡೋದು ತುಂಬಾ ಈಸಿ. ನನ್ನ ಹಸ್ಬೆಂಡ್ಗಂತೂ ಬಹಳ ಇಷ್ಟ ಆಗುತ್ತೆ ಈ ಚಿಕನ್ ಸಾರು. ಈ ವಿಲೇಜ್ ಸ್ಟೈಲ್ ಚಿಕನ್ ಸಾರನ್ನ ಮಾಡ್ಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಈಗ ವಿಲೇಜ್ ಸ್ಟೈಲ್ ಚಿಕನ್ ಸಾಂಬಾರನ್ನ ಯಾವ ರೀತಿ ಮಾಡೋದು ನೋಡೋಣ. ಮೊದಲು ಆನಿಯನ್ ನ ಆಯಿಲ್ ಅಲ್ಲಿ ಫ್ರೈ ಮಾಡ್ಕೋಬೇಕು. ಒಂದ್ ಪಾತ್ರೆನ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡು 1/4 ಕಪ್ ಆಯಿಲ್ ಅನ್ನ ಹಾಕೊಳ್ಳಿ. ಆಯಿಲ್ ಬಿಸಿ ಆದ್ಮೇಲೆ 2 ಆನಿಯನ್ ನ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕೊಳ್ಬೇಕು. ಆನಿಯನ್ ನ ಹಾಕಿ ಚೆನ್ನಾಗಿ ಬಾಡೋ ರೀತಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಆನಿಯನ್ ನ ಮೊದಲೇ ಆಯಿಲ್ ಅಲ್ಲಿ ಫ್ರೈ ಮಾಡಿ ರುಬ್ಬೋ ಮಸಾಲೆ ಜೊತೆ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರತ್ತೆ. ಆನಿಯನ್ ಫ್ರೈ ಆದ್ಮೇಲೆ ತೆಗೆದು ಸ್ವಲ್ಪ ತಣ್ಣಗಾದ್ಮೇಲೆ ಒಂದ್ ಮಿಕ್ಸಿ ಜಾರಿಗೆ ಹಾಕೊಳ್ಳಿ. ನಾನಿಲ್ಲಿ 1 ಕಪ್ ತೆಂಗಿನಕಾಯಿ ತುರಿನ ತಗೊಂಡಿದ್ದೀನಿ. ಅಂದ್ರೆ ಒಂದು ತೆಂಗಿನಕಾಯಿಲಿ ಅರ್ಧ ಭಾಗದಷ್ಟು ತೆಂಗಿನಕಾಯಿನ ತುರಿದು ಹಾಕೊಂಡಿದ್ದೀನಿ. ಅರ್ಧ ಟೀ ಸ್ಪೂನ್ ಅರಿಶಿನ ಪೌಡ್ರು, 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಖಾರಕ್ಕೆ 10 ರಿಂದ 15 ಬ್ಯಾಡಗಿ ಮೆಣಸಿನಕಾಯಿ. ನಿಮ್ ಖಾರನ ನೋಡ್ಕೊಂಡು ನೀವು ಹಾಕೊಳ್ಳಿ. 1 ಸ್ಮಾಲ್ ಸೈಜ್ ಹುಣಸೆ ಹಣ್ಣು, 1 ಇಂಚ್ ಆಗುವಷ್ಟು ಶುಂಠಿನ ಕಟ್ ಮಾಡಿ ಹಾಕೊಂಡಿದ್ದೀನಿ. 10 ರಿಂದ 15 ಬೆಳ್ಳುಳ್ಳಿ ಎಸಳುಗಳು, 2 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾನ ತಗೊಂಡಿದ್ದೀನಿ. ಅರ್ಧ ಟೀ ಸ್ಪೂನ್ ಕಾಳುಮೆಣಸು, ಅರ್ಧ ಟೀ ಸ್ಪೂನ್ ಜೀರಿಗೆ, 2 ಏಲಕ್ಕಿ, 2 ಪೀಸ್ ಚಕ್ಕೆ, 4 ಲವಂಗ. ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕೊಳ್ಬೇಕು. ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಫುಲ್ ನೈಸ್ ಆಗಿ ನೀವು ಮಿಕ್ಸಿ ಮಾಡ್ಕೊಳ್ಬೇಕು. ಸ್ವಲ್ಪ ಕೂಡ ತರಿ ತರಿ ಇರಬಾರ್ದು. ತರಿ ತರಿ ಇದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ನೈಸ್ ಆಗಿ ರುಬ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಆನಿಯನ್ ಫ್ರೈ ಮಾಡ್ಕೊಂಡಿರೋ ಪಾತ್ರೆಗೆನೆ 3 ರಿಂದ 4 ಟೇಬಲ್ ಸ್ಪೂನ್ ಆಯಿಲ್ ಅನ್ನ ಹಾಕೊಳ್ಳಿ. ಆಯಿಲ್ ಬಿಸಿ ಆದ್ಮೇಲೆ ಅರ್ಧ ಆನಿಯನ್ ನ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕೊಳ್ಬೇಕು. ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆನಿಯನ್ನು ಚೆನ್ನಾಗಿ ಬಾಡ್ಬೇಕು, ಹಾಗೆ ಫ್ರೈ ಮಾಡ್ಕೊಳ್ಬೇಕು. ಆನಿಯನ್ ಫ್ರೈ ಆದ್ಮೇಲೆ ಚಿಕನ್ ಅನ್ನ ಹಾಕೊಳ್ಬೇಕು. ನಾನಿಲ್ಲಿ 1 kg ಆಗುವಷ್ಟು ಚಿಕನ್ ಅನ್ನ ತಗೊಂಡಿದ್ದೀನಿ. ಅದನ್ನ ಹಾಕೊಳ್ತಾ ಇದ್ದೀನಿ. ಆಯಿಲ್ ಅಲ್ಲಿ ಚಿಕನ್ ಅನ್ನ ಬೇಯಿಸ್ಕೊಳ್ಬೇಕು. ರುಚಿಗೆ ಎಷ್ಟು ಬೇಕೋ ನೋಡ್ಕೊಂಡು ಸಾಲ್ಟ್ ಅನ್ನ ಆಡ್ ಮಾಡ್ಕೊಳ್ಳಿ. ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪೌಡರ್ ಅನ್ನ ಹಾಕೊಳ್ಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಆಯಿಲ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಲಿಡ್ ಅನ್ನ ಕ್ಲೋಸ್ ಮಾಡಿ ಆಯಿಲ್ ಅಲ್ಲಿ 15 ರಿಂದ 20 ನಿಮಿಷ ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು. ಬೇಯುವಾಗ ಗ್ಯಾಸ್ ಅನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಬೇಯಿಸ್ಕೊಳ್ಳಿ. ಈಗ 15 ನಿಮಿಷ ಆಗಿದೆ. ಚಿಕನ್ ಅಲ್ಲಿ ನೀರು ಬಿಟ್ಟು ಅದ್ರಲ್ಲೇ ಚಿಕನ್ ಬೇಯತ್ತೆ. ನೋಡಿ, ನೀರೆಲ್ಲ ಡ್ರೈ ಆಗ್ತಾ ಬಂದಿದೆ. ಈಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ನಾವು ಮಿಕ್ಸಿ ಮಾಡಿಟ್ಟಿರೋ ಮಸಾಲನ ಹಾಕೊಳ್ಬೇಕು. ಮಸಾಲನ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ನಾವು ಮೊದ್ಲು ಮಸಾಲನೇನು ಹುರ್ಕೊಂಡಿಲ್ಲ, ಫ್ರೈ ಏನು ಮಾಡದೇ ಇರೋ ಕಾರಣ ಈಗ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆಯಿಲ್ ಅಲ್ಲಿ ಫ್ರೈ ಮಾಡ್ಕೊಂಡಾದ್ಮೇಲೆ ನೀರನ್ನ ಆಡ್ ಮಾಡ್ಕೊಳ್ಬೇಕು. ನಿಮ್ಗೆ ಸಾಂಬಾರ್ ಯಾವ ಹದಕ್ ಬೇಕೋ ನೋಡ್ಕೊಂಡು ಆ ಹದಕ್ಕೆ ನೀರನ್ನ ಆಡ್ ಮಾಡ್ಕೊಳ್ಬೇಕು. ಚಿಕನ್ ಸಾರು ಸ್ವಲ್ಪ ತೆಳುನೇ ಇರ್ಲಿ, ಬಟ್ ಜಾಸ್ತಿ ತೆಳು ಮಾಡ್ಕೊಳ್ಬೇಡಿ. ಯಾಕಂದ್ರೆ ನಾವು ಈ ಚಿಕನ್ ಸಾಂಬಾರ್ಗೆ ತೆಂಗಿನಕಾಯಿ ಹಾಲನ್ನ ಹಾಕ್ತಾ ಇದೀವಿ. ಹಾಗಾಗಿ ಸ್ವಲ್ಪ ತೆಳುನೇ ಇರ್ಲಿ. ತೆಂಗಿನಕಾಯಿ ಹಾಲನ್ನ ಸಾರಿಗೆ ಹಾಕಿದಾಗ ಸ್ವಲ್ಪ ಸಾರು ಗಟ್ಟಿ ಆಗತ್ತೆ. ನೀವು ಮೊದ್ಲೇ ಸಾರನ್ನ ಗಟ್ಟಿ ಮಾಡ್ಕೊಂಡ್ರೆ ತೆಂಗಿನ ಹಾಲು ಹಾಕೊಂಡಾಗ ಇನ್ನೂ ಗಟ್ಟಿ ಆಗ್ಬಿಡತ್ತೆ. ಹಾಗಾಗಿ ನೀರನ್ನ ಹಾಕೊಂಡಾದ್ಮೇಲೆ ಸಾರನ್ನ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಸಾರು ಚೆನ್ನಾಗಿ ಕುದಿ ಬರ್ಬೇಕು. ಯಾರೆಲ್ಲ ನಮ್ಮ ಪೇಜ್ ಅನ್ನ ಫಾಲೋ ಮಾಡಿಲ್ಲ, ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಸಾರು ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ 1 ಕಪ್ ಆಗುವಷ್ಟು ರುಬ್ಬಿರೋ ತೆಂಗಿನಕಾಯಿಯ ಗಟ್ಟಿ ಹಾಲನ್ನ ಹಾಕೊಳ್ಬೇಕು. ಜಾಸ್ತಿ ನೀರನ್ನೆಲ್ಲ ಸೇರಿಸಿ ಹಾಲನ್ನ ರೆಡಿ ಮಾಡ್ಕೊಳ್ಬೇಡಿ. ಸ್ವಲ್ಪ ಗಟ್ಟಿ ಇರೋ ಹಾಲನ್ನೇ ಹಾಕೊಂಡ್ರೆ
ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಚಿಕನ್ ಸಾರಲ್ಲಿ ಈ ತೆಂಗಿನಕಾಯಿ ಹಾಲನ್ನ ಹಾಕೋದ್ರಿಂದ. ತೆಂಗಿನಕಾಯಿ ಹಾಲನ್ನ ಹಾಕಿ ಸಡನ್ ಆಗಿ ಗ್ಯಾಸ್ ಅನ್ನ ಆಫ್ ಮಾಡ್ಕೋಬೇಡಿ. 5ರಿಂದ 7 ನಿಮಿಷನಾದ್ರೂ ಚೆನ್ನಾಗಿ ಕುದಿ ಬರ್ಲಿಕ್ಕೆ ಬಿಡ್ಬೇಕು. ತೆಂಗಿನ ಹಾಲನ್ನ ಹಾಕಿ ಗ್ಯಾಸ್ ಅನ್ನ ಏನಾದ್ರೂ ಬೇಗ ಆಫ್ ಮಾಡ್ಕೊಂಡ್ರೆ ಸಾಂಬಾರು ಹಾಳಾಗೋ ಚಾನ್ಸಸ್ ಇರತ್ತೆ. ಅದಕ್ಕೆ ಚಿಕನ್ ಸಾರನ್ನ ಏನಿಲ್ಲ ಅಂದ್ರೂ 5ರಿಂದ 7 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಸೂಪರ್ ಟೇಸ್ಟಿಯಾದ ಅಜ್ಜಿ ಮಾಡುವ ಹಳ್ಳಿ ಸ್ಟೈಲ್ ಚಿಕನ್ ಸಾರು ರೆಡಿ.